ಕೇವಲ 5 ರೂಪಾಯಿ ಪ್ರೋತ್ಸಾಹ ಧನ ಅಲ್ಲ, 15 ರೂಪಾಯಿ ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಸೆ. ಹಾಗೇನೆ ಇವತ್ತೇನು ಬೆಲೆ ಇದೆಯೋ ಅದನ್ನು 10 ರೂಪಾಯಿಗೆ ಹೆಚ್ಚಿಸಲೇಬೇಕು ಅನ್ನುವಂಥದ್ದು ನಮ್ಮ ಬಹಳ ಮುಖ್ಯವಾದಂಥ ಡಿಮ್ಯಾಂಡ್. ಜೊತೆಗೆ ಏನೆಲ್ಲ ನಡವಳಿಕೆ ಆಗ್ತಿದೆಯೋ ಈ ಹೈನೋದ್ಯಮದಲ್ಲಿರ್ತಕ್ಕಂಥ ಲಾಭ, ನಷ್ಟ, ಕಷ್ಟ, ಆದಾಯ ಇವೆಲ್ಲವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಲೇಬೇಕು. ಇಲ್ಲಿ ತನಕ ಹೈನೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪರ್ಟ್ ಕಮಿಟಿ ರಚನೆ ಆಗಿಲ್ಲ. ಒಂದು ಎಕ್ಸ್ಪರ್ಟ್ ಕಮಿಟಿ ರಚನೆ ಆಗಿ ತನ್ನ ಅಭಿಪ್ರಾಯಗಳನ್ನ, ತನ್ನ ವರದಿಯನ್ನು ಕೊಟ್ಟದ್ದೇ ಆದರೆ ಸರ್ಕಾರಕ್ಕೆ ಬಹಳ ಮುಖ್ಯವಾದಂಥ ಸಲಹೆ ಕೊಟ್ಟಂಗಾಗ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ತಜ್ಞರ ಸಮಿತಿ ಕೂಡ ಆಗಬೇಕು. ಮತ್ತು ಈ ಕ್ಷೇತ್ರ, ಈ ಜಿಲ್ಲೆ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿರೋದ್ರಿಂದ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಧಾವಂತ ಶುರುವಾಗಿದೆ, ಫೀಡ್ಸ್ ಜಾಸ್ತಿ ಆಗದೆ, ಬೆಲೆ ಜಾಸ್ತಿ ಆಗಿದೆ, ಅದರಿಂದ ಉತ್ಪಾದನೆ ಮೇಲೆ ಹೊಡೆತ ಬಿದ್ದಿದೆ. ಈ ಕಾರಣಕ್ಕೆ ಸಂಕಷ್ಟ ಅನ್ನುವಂಥದ್ದು ಕಾಡ್ತಾ ಇದೆ ದಿನೇ ದಿನೇ ದಿನೇ. ಹಾಲು ಕರಿ ಕೈಗಳಿಗೆ ನ್ಯಾಯ ಸಿಗಬೇಕು. 3.5 3.5 ಬಂದರೆ ನಮಗೆ 35 ರೂಪಾಯಿ ಸಿಗ್ತದೆ. 3, 6 ಈ ಥರ ಬಂದರೆ 1 ಪೈಸಾ 10 ಪೈಸಾ ಈ ಥರ ರೈಸ್ ಆಗ್ತಾ ಹೋಗ್ತದೆ. ಹಾಗಾಗಿ ಇವತ್ತು ಏನು ಇಡೀ 6 ಕೋಟಿ ಕನ್ನಡಿಗರಿಗೆ ಇವತ್ತು ಏನು ಪ್ರೋಟೀನ್ ಯುಕ್ತ ಹಾಲನ್ನು ಇವತ್ತು ನಾವು ಕೆಲವೇ ಲಕ್ಷಾಂತರ ಮಂದಿ ಮಾತ್ರ ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ, ಇವತ್ತು ಹಾಲಿನ ದರ ಮಾತ್ರ ಕಮ್ಮಿ ಇದೆ. ಇವತ್ತು ಉತ್ಪಾದನಾ ವೆಚ್ಚ ಅತಿ ಆಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಸರ್ಕಾರ ಮತ್ತು ಒಕ್ಕೂಟ ಎರಡನ್ನೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ 50ಕ್ಕಿಂತ ಹೆಚ್ಚು ಲೀಟರ್ಗೆ ಒಕ್ಕೂಟದಿಂದ ಕೊಡಬೇಕು, ಮತ್ತು ಪ್ರೋತ್ಸಾಹಧನವಾಗಿ 10 ರೂಪಾಯಿನ ಸರ್ಕಾರ ಕೊಡಬೇಕು ಅಂತ ಇವತ್ತು ಹೇಳಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾಲು ಉತ್ಪಾದಕರು ಮತ್ತು ಎಲ್ಲ ಕಾರ್ಯದರ್ಶಿಗಳಿರ್ಬೋದು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಲಿನ ಪ್ರೋತ್ಸಾಹ ಧನಕ್ಕೆ 10 ರೂಪಾಯಿ ಮಾಡಬೇಕು. ಆಮೇಲೆ ಹಾಲಿನ ಉತ್ಪಾದನೆಗೆ ರೈತರಿಗೆ ಬಹಳ ಸಂಕಷ್ಟ ಎದುರಿಸ್ತಿದ್ದಾರೆ. ಆ ಕಾರಣದಿಂದ ಪಕ್ಷ ಭೇದ ಮರೆತು ಇದರಲ್ಲಿ 3 ಪಕ್ಷಗಳು ಭಾಗಿದಾರರಾಗಬೇಕು. ಯಾರು ಏರು ಇಲ್ಲ, ಯಾರು ಪೇರು ಇಲ್ಲ, ಎಲ್ಲ ಪಕ್ಷಗಳು ಒಂದೇ ನಿಲುವಿರ್ತಾರೆ. ಎಲ್ಲ ಪಕ್ಷದ ನಿರ್ದೇಶಕರು ಮತ್ತು ಅಧ್ಯಕ್ಷರುಗಳು ಸೇರಿಕೊಂಡು ಈ ಹಾಲಿನ ದರವನ್ನು ಹೆಚ್ಚಿಗೆ ಮಾಡೋದ್ರೊಳಗೆ ಭಾಗಿದಾರರಾಗಿ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.